ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಬುಧವಾರ. ಇನ್ನು ಟೈಮ್ ಬಂದುಬಿಟ್ಟು ಆಗಲೇ ಒಂದು 11:30 11:45 ಹತ್ತತ್ರ ಆಗಿತ್ತು ಅನಿಸುತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬೇಗ ರೆಡಿ ಆಗಿಬಿಟ್ಟು ಫ್ಯಾಮಿಲಿ ಫಂಕ್ಷನ್ ಇತ್ತು ಒಂದು, ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಸ್ ಎಲ್ಲ ಕೂಡ ಹೋಗಿದ್ದು, ಒಂದು ಬಸ್ ಸಮೇತ ಇರಲಿಲ್ಲ. ಅದಕ್ಕೆ ದಿಂಡವಾರ ಅಂತ ಇದೆ ಊರು, ಅಲ್ಲಿ ಆಟೋಗಳಿರ್ತವೆ. ಅಟ್ಲೀಸ್ಟ್ ಅಲ್ಲಾದರೂ ಒಂದು ಆಟೋ ಸಿಗುತ್ತೇನೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಿಟ್ಟು ಬನ್ನಿ ಅಂತ ಹೇಳಿ. ಇನ್ನು ನಮ್ಮ ಅತ್ತೆ ಊರಿಗೆ ಹೋಗಿದ್ರು, ನಮ್ಮ ಚಿಕ್ಕತ್ತೆಯರು ಊರಿಗೆ. ಅಲ್ಲಿಂದ ಅವ್ರು ಹಂಗೆ ಬರ್ತೀವಿ ಡೈರೆಕ್ಟಾಗಿ, ನೀನು ಹಿಂಗೆ ಬಾ ಅಂತ ಹೇಳಿದ್ರು. ಇನ್ನು ನಮ್ಮ ಅತ್ತೆ ಕೂಡ ಚಿಕ್ಕತ್ತೆ ಕೂಡ ಮುಂಚೆನೇ ಹೊರಟೋಗಿದ್ರು, ಅವರು ಕೂಡ ಇರಲಿಲ್ಲ. ಇನ್ನು ನಾನು ಒಬ್ಬಳೇ ಹೋಗಬೇಕಾಗಿತ್ತು. ಇನ್ನು ಅಂತೂ ಇಂತೂ ಹಿರಿಯೂರಿಗೆ ಹೋಗಿದ್ದೆ. ಹಿರಿಯೂರಿಗೆ ಹೋಗ್ಬಿಟ್ಟು ಇನ್ನು ನಾನು ಅತ್ತೆ ಅವರೆಲ್ಲ ಕೂಡ ಮತ್ತು ಮಲ್ಸಂದ್ರ ಅಂತ ಹೇಳ್ಬಿಟ್ಟು ಊರು, ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಇಲ್ಲೇ ಫಂಕ್ಷನ್ ಇದ್ದಿದ್ದು. ಇನ್ನು ನಮ್ಮ ರಿಲೇಟಿವ್ಸಲ್ಲಿ ಪಾಪುಗೆ ಕೂದಲು ತೆಗ್ಸೋದು ಒಂದು ಕಾರ್ಯ ಇತ್ತು, ಅದಕ್ಕೆ ಈ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು. ಇನ್ನು ಬೆಳಗ್ಗೆನೇ ಅಂದರೆ 7 ಗಂಟೆಗೇ ಶಾಸ್ತ್ರೋಕ್ತವಾಗಿ ಎಲ್ಲ ಫಂಕ್ಷನ್ ಮುಗ್ದಿತ್ತು. ಇನ್ನು ನಾವು ಬಂದುಬಿಟ್ಟು ಹೋಗಿದ್ದೆ, ತುಂಬ ಲೇಟ್ ಆಯಿತು. ಇನ್ನು ಹೋಗ್ಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಪಾಪನ ನೋಡ್ಕೊಂಬಿಟ್ಟು ಇನ್ನು ಅಶ್ವಿನಿ ಅಂತ ಹೇಳಿಬಿಟ್ಟು ಅವರು ನಮ್ಮ ರಿಲೇಟಿವ್ಸೇನೆ, ನನಗೆ ಸಿಸ್ಟರ್ ಆಗಬೇಕು ಅವರು. ಹಾಗಾಗಿ ಇನ್ನು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಇನ್ನು ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ. ಇನ್ನು ಹೋದ ತಕ್ಷಣ ಎಲ್ಲರೂ ಕೂಡ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಹೋಗಿದ್ದೆ ತಡ, ಇನ್ನು ಫಸ್ಟ್ ಎಲ್ಲರನ್ನೂ ಮಾತಾಡಿಸ್ಬೇಕಲ್ಲ, ಹಾಗಾಗಿ ಇನ್ನು ಇವರೆಲ್ಲ ಕೂಡ ನಮ್ಮ ಅತ್ತೆ ಕಡೆಯವರೇನೆ. ಇವರು ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದರು, ತುಂಬ ರಿಲೇಟಿವ್ಸ್ ಇದ್ದಾರೆ. ನನಗೂ ಸರಿಯಾಗಿ ಏನು ಗೊತ್ತಿಲ್ಲ. ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮು ನಾನು ಈ ಫಂಕ್ಷನ್ ಅಟೆಂಡ್ ಮಾಡಿರೋದು. ಯಾವ ಫಂಕ್ಷನ್ಗೂ ಕೂಡ ನಾನು ಅಸಲು ಹೋಗೇ ಇಲ್ಲ. ಫಸ್ಟ್ ಇದೇ ಟೈಮೇ ನಾನು ಹೋಗ್ತಾ ಇರೋದು. ಹೆಂಗೋ ಏನೋ ಅಂತೇಳ್ಬಿಟ್ಟು ಇನ್ನೂ ಹೋದೆ. ನಮ್ಮ ಚಿಕ್ಕತ್ತೆ ಸೊಸೆ ಮತ್ತು ನಮ್ಮ ಎಲ್ಲರೂ ಕೂಡ ಬಂದಿದ್ದರು. ಇನ್ನು ಪವಿತ್ರ ಬರೋಕ್ಕಂತೂ ಇಬ್ಬರು ಮಕ್ಕಳಿದ್ದಾರೆ, ಕರ್ಕೊಂಬಿಟ್ಟು ನಾವು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ನಾನೇ ಹೋಗಬೇಕಾಯಿತು. ಯೋಷಿತ ಕೂಡ ಸ್ವಲ್ಪ ಚಿಕ್ಕವಳಲ್ವ, ಈ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಹೋಗಿ ಬರೋದಕ್ಕೇ ತುಂಬ ಟಯರ್ಡ್ ಆಗ್ತಾ ಇರುತ್ತೆ, ಸಖತ್ತು ಆಟ ಮಾಡ್ತಾ ಇರ್ತಾರೆ. ಇನ್ನು ಬರೋದಕ್ಕಾಗಲಿಲ್ಲ ಅವಳು. ಇನ್ನು ನಾನು ಅತ್ತೆ ಇದ್ವಲ್ವ, ಇನ್ನು ಇಬ್ಬರೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ದೇವಸ್ಥಾನ, ಇಲ್ಲಿ ಎಲ್ಲರೂ ಕೂಡ ಕುತ್ಕೊಂಡಿದ್ರು. ಇನ್ನು ಅಶ್ವಿನಿ ಅವರೆಲ್ಲ ಕೂಡ, ಇನ್ನು ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರು ಕೂಡ ಅಶ್ವಿನಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಆರತಿ ಮಾಡಿ ನಮ್ಮ ಅತ್ತೆ ಗಿಫ್ಟ್ ತೊಗೊಂಡಿದ್ರು. ನಾವು ಹೋಗೋಷ್ಟೊತ್ತಾಗಲಿ ಗಿಫ್ಟ್ ತೊಗೊಂಡು ಇಟ್ಕೊಂಡಿದ್ರು. ಇನ್ನು ನಾವು ಬಂದುಬಿಟ್ಟು ಇನ್ನು ಸುಮ್ಮನೆ ಅಮೌಂಟು ಕೊಟ್ವಿ. ಅಂದರೆ ಅದು ಇರುತ್ತಲ್ವ ಒಂದು ಸಂಪ್ರದಾಯ, ಏನಾದರೂ ಗಿಫ್ಟ್ ಕೊಡೋದು ಇಲ್ಲ ಪಾಪುಗೆ ಏನಾದರೂ ಮೂವಿ ಮಾಡೋದು ಆ ಥರ ಇರುತ್ತಲ್ಲ. ನಾವು ಹೋಗಿದ್ದೆ ಲೇಟು, ಹಾಗಾಗಿ ಇನ್ನು ಪಾಪು ಕೂಡ ಮಲ್ಕೊಂಬಿಟ್ಟಿತ್ತು. ಸರಿಯಾಗಿ ನೋಡೋದಕ್ಕೂ ಕೂಡ ಆಗಲಿಲ್ಲ ನನಗಂತೂ, ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅಶ್ವಿನಿ ಅವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಎಲ್ಲರೂ ಕೂಡ ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು. ಅವರು ಕೂಡ ನನ್ನನ್ನು ಫಸ್ಟ್ ಟೈಮೇ ನೋಡಿ ಇರೋದು. ಕೆಲವ್ರು ಜನಕ್ಕೆಲ್ಲ ಕೂಡ ಶಾಕ್ ನಾನು ನೋಡಿಬಿಟ್ಟು, ಏನಪ್ಪ ಅಂತ ಹೇಳ್ಬಿಟ್ಟು. ಆದರೂ ಪರವಾಗಿಲ್ಲ, ಅವರು ಚೆನ್ನಾಗೇ ಮಾತಾಡಿಸಿದ್ರು. ಇನ್ನು ನಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಸ್ಕೊಂಡು ಇನ್ನು ಇವಾಗ ನೋಡ್ತಾ ಇರ್ಬೋದು, ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಬಿಟ್ಟು ಇನ್ನು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ನಂದಿನಿ ಮತ್ತು ನಮ್ಮ ಮೈದುನ ಅಲ್ಲಿ ಅತ್ತೆ ಹತ್ರ ಮಾತಾಡ್ತಿದ್ದಾರಲ್ವ, ಅವರೇ ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ, ಇವರಿಬ್ಬರು ಸ್ವಂತ ಅಕ್ಕ ತಂಗಿಯರು. ಆದರೂ ಕೂಡ ನಮ್ಮ ಚಿಕ್ಕತ್ತೆಗೂ ನಮ್ಮ ಅತ್ತೆಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅವರಿಬ್ಬರಿಗೂ ಮಿನಿಮಮ್ ಅಂದರೆ 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಇರ್ಬೋದು, ಹೋಗಲಿ 3 ವರ್ಷ ಹೆಚ್ಚು ಕಮ್ಮಿ ಅಂತ ಅನ್ಕೋಬೋದು. ಆದರೂ ಕೂಡ ಅವರು ಹೆಂಗಿದ್ದಾರೆ, ನಮ್ಮ ಅತ್ತೆ ಆ ಥರ ಇದ್ದಾರೆ ಅಂತ ಹೇಳಿ. ಇನ್ನು ನಮ್ಮ ಚಿಕ್ಕತ್ತೆ ಬಂದುಬಿಟ್ಟು ಅಂಗನವಾಡಿ ಟೀಚರ್ ಅವರು. ಇನ್ನು ಅವರು ಸ್ವಲ್ಪ ಸುಖವಾಗೇ ಇದ್ದಾರೆ, ಇವ್ರು ಸ್ವಲ್ಪ ಕಷ್ಟಪಟ್ಬಿಟ್ಟು ಈ ಥರ ಇದ್ದಾರೆ ಅಷ್ಟೇ. ಇನ್ನು ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯ್ತಲ್ಲ, ಫಸ್ಟು ಊಟ ಮಾಡೋಣ ಅಂತೇಳ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಸ್ವೀಟು ಊಟ ಮಾಡಿದ್ವಿ. ಇನ್ನು ಪಾಯಸ ಮತ್ತು ಅನ್ನ ಸಾಂಬಾರು ಚಿತ್ರಾನ್ನ ಎಲ್ಲ ಕೂಡ ಸ್ವಲ್ಪ ಐಟಮ್ ಎಲ್ಲ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ಮತ್ತೆ ತುಂಬ ಹೊತ್ತು ಅಲ್ಲೇ ಇದ್ವಿ ನಾವು ದೇವಸ್ಥಾನದ ಹತ್ರ. ಆಮೇಲೆ ಈ ಕಡೆ ಬಂದುಬಿಟ್ಟು ತೋಟ ಇದೆ, ಈ ಕಡೆ ಎಲ್ಲ ಸೈಡು ಕೂಡ ತೋಟದಲ್ಲಿ ಮಟನ್ ಮಾಡಿಸಿದ್ರು ತಲೆ ಕೂದಲಿಗೆ. ಕೆಲವರು ಸ್ವೀಟ್ ಮಾಡಿಸ್ತಾರೆ, ಕೆಲವರು ಮಟನ್ ಮಾಡಿಸ್ತಾರೆ. ನಮ್ಮ ಕಡೆ ಎಲ್ಲ ಕೂಡ ಜಾಸ್ತಿ ಮಟನ್ನೇ ಮಾಡಿಸೋದು. ಅದಕ್ಕೆ ಮಟನ್ ಅದೆಲ್ಲ ಮಾಡಬೇಕಾದ್ರೆ ದೇವಸ್ಥಾನದ ಒಳಗಡೆ ಮಾಡೋ ಹಾಗಿಲ್ಲ, ಹೊರಗಡೆನೇ ಇಟ್ಕೋಬೇಕು ಏನಿದ್ರು ಕೂಡ ಆ ಥರ. ಏನು ಸ್ವೀಟು ಅದು ಇದೆ ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ಕೂಡ ಮಾಡಿಸ್ಬೋದು. ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಬಿಟ್ಟು ಎಲ್ಲ ಸ್ವಲ್ಪ ಏನೇನು ಪ್ರೊಸೆಸ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಹೊರಗಡೆ ಬಂದುಬಿಟ್ಟು ನಾವು ಏನಾದರೂ ಬೇಟೆ ಕೊಯ್ಯೋದು, ಇಲ್ಲ ಏನಾದರೂ ನಾನ್ ವೆಜ್ ಮಾಡೋದು ಆ ಥರ ಮಾಡ್ಕೋಬೇಕು. ದೇವಸ್ಥಾನದ ಒಳಗೆ ಮಾಡ್ಕೊಳ್ಳೋ ಹಾಗಿಲ್ಲ.
ಅದಕ್ಕೋಸ್ಕರ ಇನ್ನು ಎಲ್ಲ ಕೂಡ ಅಡುಗೆ ಎಲ್ಲ ರೆಡಿ ಆಗಿತ್ತು. ಇನ್ನು ಇಲ್ಲಿಗೆ ಬಂದ್ವಿ. ಎಲ್ಲ ಬಂದುಬಿಟ್ಟು ಇನ್ನು ಸುಮ್ಮನೆ ಚೇರ್ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡಿದ್ವಿ. ತೋಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಡಿಕೆ ಗಿಡ, ತೆಂಗಿನ ಗಿಡ ಎಷ್ಟು ಎತ್ತರ ಇದ್ವು ಅಂದರೆ ಸಿಕ್ಕಾಪಟ್ಟೆ ಎತ್ತರ ಇದ್ವು. ಅಂದ್ಕೊಂಡ್ವಿ ಸುಮ್ಮನೆ ಅಲ್ಲೇ ಕೂತ್ಕೊಂಡ್ವಿ. ಇಲ್ಲಿಗೆ ಬಂದು ಕೂತ್ಕೊಂಡಿದ್ರೆ ಆರಾಮಾಗಿ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು ಅಂತ. ಇನ್ನು ನನ್ನ ಗುಂಡನ್ನು ಕೂಡ ಕರ್ಕೊಬಂದಿರಲಿಲ್ಲ. ಅವನ್ನ ಪಾಪ ಅಂಗನವಾಡಿ ಕಳಿಸ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಹೇಳಿ ಇನ್ನು ನಾನು ಒಬ್ಬಳೇ ಬಂದಿದ್ದೆ. ಎಲ್ಲರೂ ಕೂಡ ಕೇಳ್ತಾಯಿದ್ರು ಪಾಪನ ಕರ್ಕೊಂಡು ಬರ್ಬೋದು ಅಂದರೆ ಪಾಪನ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಇಷ್ಟು ಬಿಸಿಲಲ್ಲಿ ಇದರಲ್ಲಿ ಎಲ್ಲಿ ಕರ್ಕೊಂಬರೋಣ ಅಂತ ಹೇಳಿ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕರ್ಕೊಬರ್ತೀನಿ ಅಂತ ಹೇಳಿ ಇನ್ನು ಸುಮ್ಮನೆ ಆದ್ವಿ. ಇನ್ನು ಟೈಮ್ ಬಂದು ಸುಮಾರಾಗಿ ಆಗಲಿ ಒಂದು 3:30-4 ಗಂಟೆ ಹತ್ತತ್ರ ಅನಿಸುತ್ತೆ. 4 ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ ಟೈಮ್ ಬಂದು. ಇವಾಗ ಬಂದುಬಿಟ್ಟು ನಾನ್ ವೆಜ್ ಊಟ ಆಗಲೇ ಒಂದು ಪಂಕ್ತಿ ಆಗಿತ್ತು. ನಾವು ಬಂದುಬಿಟ್ಟು 2ನೇ ಪಂಕ್ತಿ ಕೂತ್ಕೊಂಡ್ವಿ. ಇನ್ನು ನಾನ್ ವೆಜ್ ಊಟ ಅಂದರೆ ಗೊತ್ತಲ್ಲ, ತುಂಬ ಜನ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಕೂತ್ಕೊಳ್ಳೋದು ಕೂಡ ಜಾಗ ಸಿಗಲ್ಲ. ಅವರಿನ ಪಾಪ ಊಟ ಮಾಡ್ತಾ ಇರ್ತಾರೆ. ನಾವಂತೂ ಹಿಂದುಗಡೆ ವೆಯ್ಟ್ ಮಾಡ್ತಾ ಇರ್ತೀವಿ ಸೀಟ್ಗೋಸ್ಕರ. ಎಲ್ಲರೂ ಅಷ್ಟೇ, ಯಾಕಂದರೆ ಸ್ವಲ್ಪ ದೂರ ಹೋಗೋರು ಇರ್ತೀವಲ್ವ, ಹಾಗಾಗಿ ಎಲ್ಲರೂ ಅಷ್ಟೇ ನಮ್ಮ ಥರ ಮಕ್ಕಳೆಲ್ಲ ಬಿಟ್ಟು ಬಂದಿರ್ತಾರೆ. ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನು ವಯಸ್ಸಾದರೂ ಇರ್ತಾರಲ್ವ, ಅದಕ್ಕೆ ಬೇಗ ಮನೆ ಸೇರ್ಕೊಳ್ಳೋಣ ಅಂತ ಹೇಳಿ ಇನ್ನು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ನಾನ್ ವೆಜ್ ಬಂದುಬಿಟ್ಟು ಮತ್ತು ಕುರಿ ಮಟನ್ನು ಮತ್ತು ಚಿಕನ್ನು, ಕಬಾಬು, ಬೇಯಿಸಿರೋ ಮೊಟ್ಟೆ, ಮುದ್ದೆ, ಅನ್ನ, ಸ್ವಲ್ಪ ಸ್ವೀಟ್ ಐಟಮ್ ಅಂದರೆ ಸ್ವಲ್ಪ ಪಾಯಸ ಮಾಡಿದರು. ಯಾಕೆಂದರೆ ಎಷ್ಟೇ ನಾವು ನಾನ್ ವೆಜ್ ಮಾಡಿದ್ರು ಕೂಡ ಸೈಡಲ್ಲಿ ಸ್ವೀಟ್ ಇರಬೇಕಲ್ಲ, ಹಾಗಾಗಿ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಮಟನ್ ಊಟ ಮಾಡೋರಿಗೆ ಮಟನ್ ಸಾಂಬಾರು ಹಾಕ್ತಾಯಿದ್ರು. ಇಲ್ಲ ಮಟನ್ ತಿನ್ನೋದಿಲ್ಲ, ಚಿಕನ್ ತಿನ್ನೋರಿಗೆ ಚಿಕನ್ನು. ಮತ್ತೆ ನಂದಿನಿ ಮಟನ್ ತಿನ್ನೋದಿಲ್ಲ, ಅದಕ್ಕೆ ಅವರು ಚಿಕನ್ಗೋಸ್ಕರ ವೇಟ್ ಮಾಡ್ತಾಯಿದ್ರು. ಇನ್ನು ನಾವಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿಗೆ ಎಲ್ಲರೂ ಕೂಡ ಬಾಯ್ ಹೇಳಿಬಿಟ್ಟು ಇನ್ನು ಕೊನೆಗೆ ಹೊರಟ್ವಿ. ಅತ್ತೆ, ನಾನು, ಚಿಕ್ಕತ್ತೆ 3 ಜನನು. ಇನ್ನು ಇವ್ರ ರಿಲೇಷನ್ನು, ಅತ್ತೆ ಕಡೆನೇ ಇವ್ರು ಕೂಡ ಅಂಕಲು. ಅವರು ಹೆಂಗೋ ನಾನು ಶಿರಾಗೆ ಹೋಗ್ತಾಯಿದ್ದೀನಿ, ಹಂಗೆ ಡ್ರಾಪ್ ಮಾಡಿ ಹೋಗ್ತೀನಿ ಬನ್ನಿ ಅಂತ ಹೇಳಿದರು. ಸದ್ಯ ನಮ್ಮ ಪುಣ್ಯ ಅಂತ ಹೇಳ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದು ಕಾರಲ್ಲಿ ಕೂತ್ಕೊಂಡ್ವಿ. ಇನ್ನು ಬಸ್ಸಿಗೆ ಅದಕ್ಕೂ ಇದಕ್ಕೂ ಪರದಾಡೋ ಪರಿಸ್ಥಿತಿ ಬರಲಿಲ್ಲ. ಸದ್ಯ ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳೋಣ ಒಂದು 6 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇನ್ನು 3 ಜನನೂ ಕೂತ್ಕೊಂಡು ಆರಾಮಾಗಿ ಬರ್ತಾಯಿದ್ದೀವಿ. ಇನ್ನು ಫೈನಲಿ ಹಿರಿಯೂರಿಗೆ ಬಂದು, ಹಿರಿಯೂರಿಂದ ಆಟೋಗೆ ಬಂದು, ಆಟೋದಿಂದ ಮತ್ತೆ ನಮ್ಮ ಮನೆಯವರು ಹೋಗಿ ಬಂದು ಕರ್ಕೊಂಡು ಬೈಕಲ್ಲಿ ನಮ್ಮನ್ನು ಮನೆಗೆ ನಾನು ನಿಲ್ಲಿಗೆ ಕರ್ಕೊಂಡು ಬಂದುಬಿಟ್ರು. ಅತ್ತೆನ ಮನೆ ಕರ್ಕೊಂಡು ಹೋಗಿಬಿಟ್ರು. ಇನ್ನು ನಮ್ಮ ಚಿಕ್ಕತ್ತೆ ಬಂದುಬಿಟ್ಟು ಇನ್ನು ಡೈರೆಕ್ಟಾಗಿ ಊರೊಳಗೆ ಹೋಗುತ್ತೆ ಆಟೋ. ಇನ್ನು ಅವರು ಊರಿಗೂ ಅವ್ರ ಮನೆಗೆ ಹೋದರು. ಇನ್ನು ಬಂದ ತಕ್ಷಣ ನನಗೆ ಸ್ವಲ್ಪ ಕೆಲಸ. ಇನ್ನು ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ, ಒಂದು ಸ್ವಲ್ಪ ಗೊಜ್ಜು ಕೂಡ ಇತ್ತು, ಅದಕ್ಕೆ ಅನ್ನ ಕೂಡ ಮಿಕ್ಕಿತ್ತು. ಇನ್ನು ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಬಂದಿದ್ನ. ಮೊದಲೇ ನಾನ್ ವೆಜ್ ತಿಂದಿದ್ವಲ್ವ, ಮತ್ತು ಯಾವಾಗಲೂ ಕೂಡ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಇನ್ನು ಹೊಟ್ಟೆ ಕೂಡ ಭಾರ ಅನ್ನಿಸ್ತಾ ಇತ್ತು. ಇನ್ನು ಬಂದುಬಿಟ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಅನ್ನ ಎಲ್ಲ ಗೊಜ್ಜೆಲ್ಲ ಕಲಿಸ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಅಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ಬಂದುಬಿಟ್ಟು ಸ್ವಲ್ಪ ಸೊಂಡಿಗೆ ಡೀಪ್ ಫ್ರೈ ಮಾಡಿಕೊಡೋಣ, ಸೈಡ್ಸ್ಗೆ ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ಅವರಿಬ್ರಿಗೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಹಿಂಗೆ ನೋಡಿ ಎಲ್ಲಾದರೂ ಹೋಗಬೇಕು ಬರಬೇಕು ಅಂತಂದಾಗ ಏನೇ ಹೇಳಿ ಬೆಳಗ್ಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡಿಟ್ಟು ಹೋಗಬೇಕು. ಮತ್ತು ಸಾಯಂಕಾಲ ಸ್ವಲ್ಪ ಲೇಟಾದರೂ ಕೂಡ ಬಂದು ಪರದಾಡೋ ಪರಿಸ್ಥಿತಿ ಇರೋದಿಲ್ಲ. ಏನೋ ಸಾಂಬಾರು ಅದು ಇದ್ದರೆ ಸ್ವಲ್ಪ ಬೇಗ ಮುದ್ದೆ ಮಾಡ್ಬೋದು, ಇಲ್ಲ ಒಂದು ಸ್ವಲ್ಪ ಅನ್ನ ಏನಾದರೂ ಇದ್ದರೆ ಸಾಂಬಾರಿದ್ದರೆ ಬೇಗ ಒಂದು ಸ್ವಲ್ಪ ಅನ್ನ ಮಾಡ್ಬೋದು. ಈ ಥರ ಟೋಟಲ್ ಇವತ್ತಂತೂ ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ಥರ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋಗಿರೋದು. ಇವತ್ತು ಹೋಗಿ ಬಂದೆ, ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟು ಯಾವಾದರೂ ಏನೋ ಫಂಕ್ಷನ್ ನಾವು ಇದ್ದರೆ ನಾವು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಇಷ್ಟು ದಿನ ಅಂತೂ ನಾನು ಅಲ್ಲಿದ್ದೆ, ಇಲ್ಲಿ ಇರಲಿಲ್ಲಲ್ವ. ಇನ್ನು ಎಲ್ಲರೂ ಕೂಡ ನಾನು ಪರಿಚಯ ಮಾಡ್ಕೋಬೇಕು, ಎಲ್ಲರೂ ರಿಲೇಷನ್ ಕೂಡ ಗೊತ್ತಾಗಬೇಕು ಅಂತಂದರೆ ಅವಾಗವಾಗ ನಾವು ಹೋಗ್ತಾ ಇರಬೇಕು, ಅವರು ಬರ್ತಾ ಇರಬೇಕು. ಹಾಗಾದರೆ ಸ್ವಲ್ಪ ಸಂಬಂಧ ಅನ್ನೋದು ಗಟ್ಟಿಯಾಗುತ್ತೆ. ಇಲ್ಲಿ ಯಾವಾಗಲೂ ನಾವೇ ಹೋಗಬೇಕು, ನಾವೇ ಬರಬೇಕಂದ್ರೆ ಕಷ್ಟ. ಅವರು ಹೋಗ್ತಿರ್ಬೇಕು, ಅವರು ಬರ್ತಿರ್ಬೇಕು, ಇನ್ನು ನಾವು ಹೋಗ್ತಾ ಇರಬೇಕು. ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಒಂದು ಸ್ವಲ್ಪ ಗುರುತು ಅನ್ನೋದು ಇರಬೇಕು. ಈ ಥರ ಸೊಸೆ, ಈ ಥರ ಹೆಂಡತಿ, ಈ ಥರ ಮಕ್ಕಳು ಅಂತ ಒಂದು ಗುರುತು ಅನ್ನೋದಿದ್ದರೆ ಎಲ್ಲೋದ್ರೂ ಕೂಡ ನಮ್ಮನ್ನು ಕಂಡಿಡಿದು ಮಾತಾಡಿಸ್ತಾರೆ. ನಾವು ಅಷ್ಟೇ ಅವ್ರನ್ನ ನೋಡಿಬಿಟ್ಟು ಇವ್ರು ನಮ್ಮ ರಿಲೇಟಿವ್ಸು, ನಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಸಂಬಂಧ ಅನ್ನೋದು ಅಲ್ಲಿ ಗಟ್ಟಿಯಾಗುತ್ತೆ. ಇನ್ನು ಅಲ್ಲೊಬ್ರು ಇಲ್ಲೊಬ್ಬರು ಗೊತ್ತಿಲ್ಲ, ಗುರಿ ಇಲ್ಲ ಅಂತಂದರೆ ಅದು ಹಂಗೆ ಕಂಟಿನ್ಯೂ ಆದರೆ ಹಂಗೆ ಇರ್ತೀವಿ ಅಷ್ಟೇ. ಅವ್ರು ಅಲ್ಲೇ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ. ಹಾಗೆ ಏನೇ ಹೇಳಿ ಸಂಬಂಧ ಗಟ್ಟಿಯಾಗಬೇಕಂದ್ರೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆಗಬೇಕು. ಎಲ್ಲನೂ ಪ್ರತಿಯೊಂದು ಇರುತ್ತೆ. ಆಗಿದ್ರೂ ಕೂಡ ಅವ್ರಿಗೆ ತಕ್ಕಂತೆ ನಾವು ಇರಬೇಕಾಗುತ್ತೆ. ಅದನ್ನು
ಒಂದ್ಸತಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಂಬಂಧಗಳೇ ಒಂಥರ ಹಾಳಾಗ್ಬಿಡ್ತವೆ. ಅದು ಕೂಡ ನಡೀತಾ ಇದೆ ಈಗಿನ ಕಾಲದಲ್ಲಿ ಕೂಡ. ಏನೇ ಹೇಳಿ ಸ್ವಲ್ಪ ಚೆನ್ನಾಗಿ ದುಡಿಬೇಕು, ಒಡವೆ ಮಾಡಿಸ್ಕೋಬೇಕು, ಒಳ್ಳೊಳ್ಳೆ ಸೀರೆ ತೊಗೋಬೇಕು, ಎಲ್ಲ ಕೂಡ ಇದ್ದರೆ ಮಾತ್ರ ಕೆಲವೊಂದು ಸಂಬಂಧಗಳು ಗಟ್ಟಿ. ನಮ್ಮ ಹತ್ರ ಏನಿಲ್ಲ, ನಾವು ನ್ಯಾಚುರಲ್ ಆಗಿದ್ದೀವಿ, ನಮ್ಮ ಹತ್ರ ಒಡವೆ ಇಲ್ಲ, ಸ್ಯಾರಿ ಇಲ್ಲ ಒಳ್ಳೊಳ್ಳೆದು, ನಾವು ಹಾಗೆ ಹಿಂಗೆ ಅಂತಂದರೆ ಅದು ಒಂಥರ ಸಂಬಂಧ. ಹಿಂಗೇ ಇವಾಗಂತೂ ಫುಲ್ಲು ಅದು ನಡೀತಾ ಇದೆ ಬಿಡಿ. ಏನೇ ಆಗಲಿ ಒಂದು ಒಳ್ಳೆ ಇದಿದ್ದರೆ ಮಾತ್ರ ನಮಗೆ ಬೆಲೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.